ರಾಜ್ಯದ ಅನ್ನದಾತರಿಗೆ ಇದು ಒಳ್ಳೆಯ ಸುದ್ದಿ. ರಾಜ್ಯಕ್ಕೆ ನಾಳೆ ರಾತ್ರಿ ಅಥವಾ ನಾಡಿದ್ದು ಮುಂಗಾರು ಪ್ರವೇಶ ಮಾಡಲಿದೆ. ರಾಜ್ಯಕ್ಕೆ ಬರುತ್ತೆ, ಬರೀ ಬೆಂಗಳೂರು ಭಾಗದಲ್ಲಿ ಮಾತ್ರ ಮಳೆ ಸುರಿಯುತ್ತಿದೆ ಅನ್ನೋ ರೈತರ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪ್ರಸಕ್ತ ವರ್ಷದ ಮುಂಗಾರು ಮಳೆ ನಾಳೆ ರಾತ್ರಿ ಅಥವಾ ನಾಡಿದ್ದು ರಾಜ್ಯಕ್ಕೆ ಎಂಟ್ರಿ ಆಗಲಿದೆ. ಈಗಾಗಲೇ ಅರಬ್ಬಿ ಸಮುದ್ರದಿಂದ ಕೇರಳ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ ನಾಳೆ ಕರಾವಳಿ ಮೂಲಕ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗಲಿದೆ. ಈ ಬಾರಿಯ ಮುಂಗಾರು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರತ್ ಕಪ್ಪನಹಳ್ಳಿ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕರನ್ನ ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಕೇಳೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಯಾವಾಗ ಪ್ರವೇಶವಾಗುತ್ತೆ? ಬರೀ ಬೆಂಗಳೂರಿನಲ್ಲೇ ಜೋರು ಮಳೆ ಆಗ್ತಾ ಇದೆ, ನಮ್ಮ ಭಾಗದಲ್ಲಿ ಯಾವಾಗ ಮಳೆ ಆಗುತ್ತೆ ಅನ್ನೋ ರೈತ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಗ್ತಾ ಇದೆ. ನಾಳೆ ರಾತ್ರಿ ಅಥವಾ ನಾಡಿದ್ದು ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿ ಆಗ್ತಾ ಇದೆ. ಈಗ ಮ್ಯಾಪ್ ಮುಖಾಂತರ ನೀವು ನೋಡ್ಬೋದು, ಅರಬ್ಬಿ ಸಮುದ್ರದ ಮುಖಾಂತರ ಕೇರಳ ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಮಳೆ ಎಂಟ್ರಿ ಆಗಿರುವಂಥದ್ದು. ಕೇರಳಗೆ ಎಂಟ್ರಿ ಆಗ್ತಾ ಇದ್ದಾಗೆ ಅಂದರೆ ನಾಳೆ ರಾತ್ರಿ ಅಥವಾ ನಾಡಿದ್ದು ರಾಜ್ಯದ ಕರಾವಳಿ ಮುಖಾಂತರ ರಾಜ್ಯಕ್ಕೆ ಪ್ರವೇಶ ಆಗಲಿದೆ ಮುಂಗಾರು ಮಳೆ. ಅದಾದ ನಂತರ 4-5 ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆವರಿಸಿಕೊಳ್ಳುತ್ತೆ ಮುಂಗಾರು ಮಳೆ. ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರು, ಬೇರೆ ಅಂದರೆ ನಾರ್ತ್ ಕರ್ನಾಟಕ ಆ ಭಾಗದ ರೈತರೆಲ್ಲರೂ ಯಾವಾಗ ಮುಂಗಾರು ಮಳೆ ಪ್ರವೇಶ ಆಗುತ್ತೆ, ನಮ್ಮ ಕಡೆ ಯಾವಾಗ ಮಳೆ ಆಗುತ್ತೆ ಅನ್ನೋದು. ಒಟ್ಟಾರೆ ಅದಕ್ಕೆಲ್ಲ ಉತ್ತರ ಸಿಗ್ತಾ ಇದೆ. ನಾಳೆ ರಾತ್ರಿ ಅಥವಾ ನಾಡಿದ್ದು ಮುಂಗಾರು ಮಳೆ ಪ್ರವೇಶ ಆಗುತ್ತೆ. ಈ ಬಾರಿ ಮುಂಗಾರು ಹೇಗಿರುತ್ತೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕರನ್ನೇ ಕೇಳೋಣ. ಸರ್ ನಮಸ್ತೆ. ಈಗಾಗಲೇ ನಾಳೆ ಅಥವಾ ನಾಡಿದ್ದು ಮುಂಗಾರು ಪ್ರವೇಶ ಅಂತ ಇದ್ದೀರಾ, ಹೇಗಿರುತ್ತೆ ಸರ್ ಈ ಬಾರಿ ಮುಂಗಾರು? ಈ ವರ್ಷ ಪ್ರವೇಶ ಸಹ ಹೇಳ್ಬೇಕಂದ್ರೆ ಇವಾಗ ವಾಡಿಕೆಗಿಂತ ಮೊದಲೇ ಸ್ವಲ್ಪ ಪ್ರವೇಶ ಆಗ್ತಾ ಇದೆ. ನಮಗೆ ಏನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ವಾಡಿಕೆಯಾಗಿ 20-20ನೇ ತಾರೀಕು ಆಗಬೇಕಾಗಿರೋದು 14ನೇ ತಾರೀಕೆ ಆಗ್ತದೆ. 1 ವೀಕು ಆಲ್ಮೋಸ್ಟ್ 6 ದಿವಸ ಮೊದಲೇ ಆಯಿತು ಈ ವರ್ಷ. ಆದರೆ ಕೆಲವೇ ಕಾರಣಾಂತರದಿಂದ, ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸ್ಕೊಂಡಂತಹ ಡಿಪ್ರೆಷನ್ನಿಂದ ಸುಮಾರು 8 ದಿವಸಗಳ ಕಾಲ, 8ರಿಂದ 10 ದಿವಸಗಳ ಕಾಲ ಒಂದೇ ಕಡೆ ಅದು ಸ್ಟ್ಯಾಗ್ನೇಟ್ ಆಯಿತು. ಭಾರತೀಯ ಹವಾಮಾನ ಇಲಾಖೆಯವರು ಸಹ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ, ಇವತ್ತು ಕೇರಳಗೆ ಎಂಟ್ರಿ ಆಗಿದೆ ಇವತ್ತು ಅಂತ. ಒಟ್ಟಾರೆ ಇವನ್ನೆಲ್ಲನೂ ಕ್ರೋಢೀಕರಿಸಿ ಎಲ್ಲ ಪರಿಶೀಲಿಸಿ ನೋಡಿದಾಗ ನಮಗೆ ವಾಡಿಕೆಯಷ್ಟು ಮಳೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಈ ವರ್ಷ. ಒಟ್ಟಾರೆ ರೈತರಿಗೆ ಇದು ಒಂದು ರೀತಿ ಸಮಾಧಾನ ಹಾಗೂ ಖುಷಿಯ ಸಂಗತಿ ಅನಿಸುತ್ತೆ. ಈ ಬಾರಿಯ ಮುಂಗಾರು ವಾಡಿಕೆ ಅಂತ ಆಗುತ್ತೆ. ನಾಳೆ ಅಥವಾ ನಾಡಿದ್ದರಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ಪ್ರವೇಶ ಆಗುತ್ತೆ, ಸುಭಿಕ್ಷವಾಗಿ ವಾಡಿಕೆಯಷ್ಟು ಮಳೆ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಶರತ್ ಕಪ್ಪನಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು.